ಇದು ನಮಸ್ಕಾರ. ನಾನಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಗ್ ರೈಸ್. ಯೂಶಲಿ ಎಗ್ ರೈಸ್ ಮಾಡುವಾಗ ಎಲ್ಲ ಎಗ್ಸ್ನು ಆಯಿಲ್ ಒಳಗಡೆ ಹಾಕ್ತಾರೆ, ಬಟ್ ನಾನು ಅದನ್ನು ಬೇಯಿಸಿ ಗ್ರೇಟ್ ಮಾಡಿ ಆಮೇಲೆ ನಂತರ ಹಾಕ್ತೀನಿ. ಸೊ ಬನ್ನಿ ನೋಡ್ತೀನಿ. ನಾನು ಆನಿಯನ್ ಮತ್ತು ಸಾಸಿವೆ, ಆಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಹಚ್ಕೊಂಡು ಅದನ್ನು ಕುಟ್ಟಾಣಿಯಲ್ಲಿ ಕುಟ್ಟಿ ಆಮೇಲೆ ಆಯಿಲ್ ಒಳಗಡೆ ಹಾಕಿ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಟೊಮ್ಯಾಟೊ ಹಚ್ಕೊಂಡಿರೋದನ್ನ ಹಾಕೋಣ. ಅದ್ರ ಜೊತೆ ಸ್ವಲ್ಪ ಹೊತ್ತಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಟೊಮ್ಯಾಟೊ ಹಾಕಿದ್ದೀನಿ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಯಾರಿಗೆ ಖಾರ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹಾಕೊಳ್ಳಿ. ನನಗೊಂದು ಖಾರ ಜಾಸ್ತಿ ಬೇಕು, ಅದಕ್ಕಾಗಿ ಸ್ವಲ್ಪ ಜಾಸ್ತಿಯೇ ಮೆಣಸಿನ್ಕಾಯಿ ಹಾಕಿದ್ದೀನಿ. ಉದ್ದುದ ಯಾಕೆ ಕಟ್ ಮಾಡಿದ್ದೀನಿ ಅಂತ ಕ್ವಶನ್ ಬರ್ಬೋದು. ಉದ್ದುದ ಕಟ್ ಮಾಡಿರೋದು ತಟ್ಟೆ ಸೈಡ್ಗೆ ತೆಗ್ದಾಕೋಕ್ಕೆ ಈಸಿ ಆಗಲಿ ಅಂತ, ಅದಕ್ಕೋಸ್ಕರ ಉದ್ದುದ ಕಟ್ ಮಾಡಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ. ಸೊ ಸ್ವಲ್ಪ ಸಿಮ್ಮಿಗೆ ಮಾಡ್ಕೊಳ್ಳೋಣ, ಕಮ್ಮಿ ಮಾಡ್ಕೊಳ್ಳೋಣ. ತೊಗೊಂಡಿದ್ದೀನಿ ಟಾಟಾ ಸಾಲ್ಟ್. ಸೊ ಈ ಸಾಲ್ಟ್ನ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಳಿ. ನಂತರ ರೈಸ್ನ ಹಾಕೊತೀವಿ. ರೈಸಿಗೆ ಆಲ್ರೆಡಿ ಉಪ್ಪು ಹಾಕಿದ್ರೆ ನೋಡಿಬಿಟ್ಟು ಹಾಕೊಳ್ಳಿ. ಕೈಲೇ ಹಾಕ್ತಿದ್ದೀನಿ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಆಫ್ ಮಸಾಲಾಸ್ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಅರೌಂಡ್ ಒನ್ ಸ್ಪೂನ್, ಇಲ್ಲ ನೀವು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಎಗ್ ಮಸಾಲ ಪೌಡರ್ ಕೂಡ ಈ ಡಬ್ಬದಲ್ಲಿದೆ. ಸೊ ಎಷ್ಟು ಬೇಕು, ಏನೇನು ಫ್ಲೇವರ್ ಟೈಪ್ ನಿಮ್ಗೆ ಇಷ್ಟ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಟರ್ಮರಿಕ್ ಅಂತೂ ಮಸ್ಟ್. ಆಮೇಲೆ ಇದೆಲ್ಲ ಹೋಮ್ ಮೇಡ್ ಮಾಡಿರೋ ಪುಡಿ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಹಾಕ್ಬೋದು. ಇದು ಪೆಪ್ಪರ್ ಪೌಡರ್, ಹಾಗೆ ಇದು ಕೋರಿಯಾಂಡರ್ ಪೌಡರ್. ಸೊ ಈಗ ಎಲ್ಲ ಮಸಾಲಾಸ್ನ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು. ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸೊ ದಟ್ ಏನೇನು ಮಸಾಲ ಹಾಕ್ತೀವಿ ಅದೊಂದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸಿದೆ ನೋಡಿ, ಗ್ರೇಟೆಡ್ ಎಗ್ಸ್. ಈಗ ಇದನ್ನು ಮಸಾಲ ಡೀಪ್ ಫ್ರೈ ಮಾಡ್ಕೊಂಡಿರೋದಕ್ಕೆ ಹಾಕೋಬೇಕು. ಗ್ರೇಟೆಡ್ ಎಗ್ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಎಗ್ಸ್ನ ಅರೌಂಡ್ 5 ತೊಗೊಂಡಿದ್ದೀನಿ. ಅದನ್ನು ಫಸ್ಟೇ ಬಾಯ್ಲ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಆಯಿಲ್ ಒಳಗಡೆ ಹಾಕಿದ್ದೀನಿ, ಫ್ರೈ ಮಾಡಿರೋ ಪ್ಯಾನ್ ಒಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ರೈಸ್ ಹಾಕ್ಕೊಳ್ಳಿ. ರೈಸ್ ಕಾಣಿಸಿದೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ನ ತೆಗೆದು ಈ ಬಾಣಲೆಗೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಕಾಣಿಸಿರ್ಬೋದು. ವೈಟ್ ಗ್ರೇಟೆಡ್ ಎಗ್ ವೈಟ್. ಸೊ ಇದಕ್ಕಿವಾಗ ಸ್ವಲ್ಪ ಲಾಸ್ಟ್ ಟಚ್ ಅಪ್ ಕೊಡೋಣ. ಆ್ಯಡಿಂಗ್ ಕೋರಿಯಾಂಡರ್, ಕಟ್ ಮಾಡ್ಕೊಂಡಿರೋವಂಥ ಕೋರಿಯಾಂಡರ್ ಲೀವ್ಸ್. Final touch up for our grated egg rice. Finally ready to eat. ಮಿಸ್ ಮಾಡದೆ ಮಾಡ್ಕೊತೀನಿ. ಇದು ರಾತ್ರಿಯಲ್ಲಿ ಮಾಡ್ಕೋಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆನಂದಿಸಿ. ಥ್ಯಾಂಕ್ ಯು.